ಇಂದಿನ ವಿಡಿಯೋದಲ್ಲಿ ನಾವು ಮೇ 28 ಗುರುವಾರದ ದ್ವಾದಶ ರಾಶಿಗಳ ಸಂಪೂರ್ಣ ದಿನ ಭವಿಷ್ಯವನ್ನು ತಿಳಿಯಲಿದ್ದೇವೆ. ಜ್ಞಾನ, ಸೌಭಾಗ್ಯ ಮತ್ತು ಧರ್ಮದ ಕಾರಕನಾದ ದೇವಗುರು ಬೃಹಸ್ಪತಿಯ ವಿಶೇಷ ಪ್ರಭಾವ ಹಾಗೂ ಜಗತ್ಪಾಲಕ ಶ್ರೀ ಮಹಾವಿಷ್ಣುವಿನ ಪರಮ ಅನುಗ್ರಹದಿಂದ ಇಂದು ಯಾವ ರಾಶಿಯವರಿಗೆ ಭಾಗ್ಯೋದಯವಾಗಲಿದೆ, ಯಾರಿಗೆ ಗುರುಬಲದಿಂದ ಸಕಲ ಸೌಭಾಗ್ಯಗಳು ಸಿಗಲಿವೆ, ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಮಾಡಬೇಕಾದ ಸರಳ ಪರಿಹಾರಗಳೇನು, ಎಲ್ಲವನ್ನೂ ವಿವರವಾಗಿ ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮ್ಮ ಇಂದಿನ ಭಾಗ್ಯವನ್ನು ತಿಳಿದುಕೊಳ್ಳಿ. 1. ಮೇಷರಾಶಿ ಏರೀಸ್. ವೃತ್ತಿ, ಉದ್ಯೋಗದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗಲಿದೆ. ಶಿಕ್ಷಣ, ಬ್ಯಾಂಕಿಂಗ್ ಮತ್ತು ಸಲಹಾ ಕನ್ಸಲ್ಟೆನ್ಸಿ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನು ಮುಕ್ತವಾಗಿ ಶ್ಲಾಘಿಸಲಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಉತ್ತಮವಾಗಿರುತ್ತದೆ. ಹೊಸ ಹೂಡಿಕೆಗಳಿಂದ ಅಥವಾ ನಿಂತುಹೋಗಿದ್ದ ಬಾಕಿ ಹಣದಿಂದ ಭಾರೀ ಧನಲಾಭವಾಗಲಿದೆ. ಸ್ಥಿರಾಸ್ತಿ ಖರೀದಿಗೆ ಹಣ ವಿನಿಯೋಗಿಸಲು ಇಂದು ಶುಭ ದಿನ. ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಮತ್ತು ತಂದೆಯವರ ಆಶೀರ್ವಾದದಿಂದ ನಿಮ್ಮ ದೊಡ್ಡ ಕೆಲಸವೊಂದು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಮನೆಯಲ್ಲಿ ಸಂತೋಷ ಇರಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಸುಂದರ ಯೋಜನೆಗಳ ಬಗ್ಗೆ ಚರ್ಚಿಸುವಿರಿ. ಪರಸ್ಪರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 3, 9. ಪರಿಹಾರ: ದೇವಸ್ಥಾನದಲ್ಲಿ ಶ್ರೀ ವಿಷ್ಣುವಿಗೆ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಮತ್ತು ಗುರುಸ್ತೋತ್ರ ಪಠಿಸಿ. 2. ವೃಷಭರಾಶಿ ಟೌರಸ್. ವೃತ್ತಿ, ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಕಲೆ, ಚಿನ್ನಾಭರಣ, ಹೋಟೆಲ್ ಮತ್ತು ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಸೃಜನಶೀಲತೆಯಿಂದ ಕೂಡಿದ ಯಶಸ್ಸು ಸಿಗಲಿದೆ. ವ್ಯಾಪಾರದಲ್ಲಿ ಪ್ರಗತಿ ಇರಲಿದೆ. ಆರ್ಥಿಕ, ಧನ ಹರಿವು ಚೆನ್ನಾಗಿದ್ದರೂ ಆತುರದ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಾಗಿದ್ದು, ಭವಿಷ್ಯದಲ್ಲಿ ಇದು ನಿಮಗೆ ಭರ್ಜರಿ ರಿಟರ್ನ್ಸ್ ತಂದುಕೊಡಲಿದೆ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಜೀವನ ಸಂಗಾತಿಯ ಸಲಹೆಗಳು ನಿಮ್ಮ ವೃತ್ತಿಬದುಕಿನ ದೊಡ್ಡ ಗೊಂದಲವನ್ನು ಬಗೆಹರಿಸಲಿವೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಪ್ರೇಮಿಗಳ ನಡುವೆ ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಲಿದೆ. ಒಂಟಿಯಾಗಿರುವವರಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಹೊಸ ಸಂಬಂಧಗಳು ಕೂಡಿಬರುವ ಶುಭ ಸೂಚನೆ ಇದೆ. ಶುಭ ಸಂಖ್ಯೆ 6, 3. ಪರಿಹಾರ: ಹಳದಿ ಬಣ್ಣದ ಸಿಹಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಬಡವರಿಗೆ ಹಂಚಿ ಮತ್ತು ಸಾಯಿಬಾಬಾರನ್ನು ಪ್ರಾರ್ಥಿಸಿ. 3. ಮಿಥುನ ರಾಶಿ ಜಮನೈ. ವೃತ್ತಿ, ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಬ್ಲಾಗಿಂಗ್, ಐಟಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಶುಭ ದಿನ. ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಹೊಸ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವಿರಿ. ಆರ್ಥಿಕ, ಆನ್ಲೈನ್ ಬಿಸಿನೆಸ್ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ಆದಾಯದ ಹರಿವು ಹೆಚ್ಚಾಗಲಿದೆ. ಆರ್ಥಿಕ ಸ್ಥಿತಿ ಭದ್ರವಾಗಲಿದ್ದು, ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಿರಿ. ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮಾನಸಿಕ ಒತ್ತಡ ದೂರಾಗಲಿದೆ. ತಾಯಿಯವರ ಆರೋಗ್ಯ ಚೆನ್ನಾಗಿರಲಿದ್ದು, ಅವರ ಸಂಪೂರ್ಣ ಬೆಂಬಲ ಸಿಗಲಿದೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ಸಂಬಂಧದಲ್ಲಿದ್ದ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಶುಭ ಸಂಖ್ಯೆ 5, 3. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸಿ ಮತ್ತು ಹಸುವಿಗೆ ಬೆಲ್ಲ ಹಾಗೂ ನೆನೆಸಿದ ಕಡಲೆ ಬೇಳೆಯನ್ನು ತಿನ್ನಿಸಿ. 4. ಕರ್ಕಾಟಕ ರಾಶಿ ಕ್ಯಾನ್ಸರ್. ವೃತ್ತಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆಗೆ ಸೂಕ್ತ ಗೌರವ ಸಿಗಲಿದೆ. ವೈದ್ಯಕೀಯ, ನರ್ಸಿಂಗ್ ಮತ್ತು ಶಿಕ್ಷಣ ರಂಗದಲ್ಲಿ ಇರುವವರಿಗೆ ಇಂದು ಪ್ರಗತಿಪರ ದಿನ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ತಾಳ್ಮೆ ನಿಮಗೆ ಜಯ ತರಲಿದೆ. ಆರ್ಥಿಕ, ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದಾಯ ಉತ್ತಮವಾಗಿದ್ದರೂ ಅನಗತ್ಯ ವೈಭವದ ವಸ್ತುಗಳಿಗಾಗಿ ಹಣ ಖರ್ಚು ಮಾಡಬೇಡಿ. ಯಾರೊಂದಿಗೂ ದೊಡ್ಡ ಮೊತ್ತದ ಹಣದ ವ್ಯವಹಾರ ಸದ್ಯಕ್ಕೆ ಮಾಡಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಮಾತುಕತೆಗಳು ಸಫಲವಾಗಲಿವೆ. ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯ ಪ್ರೇಮ ಮತ್ತು ಕಾಳಜಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನು ಹಂಚಿಕೊಳ್ಳಲು ಇಂದು ಅತ್ಯಂತ ಅನುಕೂಲಕರ ದಿನ. ಶುಭ ಸಂಖ್ಯೆ 2, 7. ಪರಿಹಾರ: ದೇವಗುರು ಬೃಹಸ್ಪತಿಯ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಜಪಿಸಿ ಮತ್ತು ಶಿವನಿಗೆ ನಮಸ್ಕರಿಸಿ. 5. ಸಿಂಹರಾಶಿ ಲಿಯೋ. ವೃತ್ತಿ, ಗುರುದೇವರ ವಿಶೇಷ ದೃಷ್ಟಿಯಿಂದ ಇಂದು ನಿಮಗೆ ಭಾಗ್ಯೋದಯದ ದಿನ. ರಾಜಕೀಯ, ಸರ್ಕಾರಿ ಕೆಲಸಗಳು ಮತ್ತು ಉನ್ನತ ಹುದ್ದೆಗಳಲ್ಲಿ ಇರುವವರಿಗೆ ಭಾರೀ ಯಶಸ್ಸು ಸಿಗಲಿದೆ. ಕಠಿಣ ಸವಾಲುಗಳನ್ನು ಸುಲಭವಾಗಿ ಜಯಿಸುವಿರಿ.
ಆರ್ಥಿಕ ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಷೇರು ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭ ಸಿಗಲಿದೆ. ಆರ್ಥಿಕವಾಗಿ ನೀವು ಅಂದುಕೊಂಡ ಕೆಲಸಗಳೆಲ್ಲ ಸಫಲವಾಗಲಿವೆ. ಕುಟುಂಬ ಮನೆಯಲ್ಲಿ ಹಬ್ಬದ ಸಡಗರವಿರಲಿದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಯಿಂದ ಮನಸ್ಸಿಗೆ ಭಾರಿ ಹೆಮ್ಮೆ ಮತ್ತು ಸಂತೋಷ ಸಿಗಲಿದೆ. ಜೀವನ ಸಂಗಾತಿಯ ಬೆಂಬಲ ಸದಾ ಇರಲಿದೆ. ಪ್ರೀತಿ ಪ್ರೇಮ ಜೀವನದಲ್ಲಿ ಅತ್ಯಂತ ಉತ್ಸಾಹ ಇರಲಿದೆ. ಹೊಸ ಸಂಬಂಧಕ್ಕೆ ಹೆಜ್ಜೆ ಇಡಲು ಬಯಸುವವರಿಗೆ ಇಂದು ಅತ್ಯಂತ ಶುಭ ದಿನ. ಸಂಬಂಧದಲ್ಲಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 1, 3. ಪರಿಹಾರ: ಬೆಳಿಗ್ಗೆ ಸೂರ್ಯ ದೇವನಿಗೆ ಅರ್ಘ್ಯ ನೀಡಿ ಮತ್ತು ಶ್ರೀರಾಮ ರಕ್ಷಾ ಸ್ತೋತ್ರ ಪಠಿಸಿ. 6. ಕನ್ಯಾ ರಾಶಿ ವರ್ಗೋ. ವೃತ್ತಿ: ತಾಂತ್ರಿಕ ವೃತ್ತಿ, ಬ್ಯಾಂಕಿಂಗ್, ಅಕೌಂಟ್ಸ್ ಮತ್ತು ಸಂಶೋಧನಾ ರಂಗದಲ್ಲಿರುವವರಿಗೆ ಇಂದು ಲಾಭದಾಯಕ ದಿನ. ಆನ್ಲೈನ್ ಮಾಧ್ಯಮ, ಬ್ಲಾಗ್ ಮತ್ತು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೊಸ ಆಲೋಚನೆಗಳಿಂದ ಪ್ರಗತಿ ಇರಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರುತ್ತದೆ. ಸಾಮಾಜಿಕ ಜಾಲತಾಣದ ಕಂಟೆಂಟ್ ಹಾಗೂ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಧನಲಾಭವಾಗುವ ಸೂಚನೆಯಿದೆ. ಆದಾಯ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಹೆಚ್ಚಾಗಲಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಅಥವಾ ಕೌಟುಂಬಿಕ ಸಭೆಗಳು ನಡೆಯಬಹುದು. ನೆಮ್ಮದಿಯ ವಾತಾವರಣ ಇರಲಿದೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ ಮತ್ತು ನಿಮ್ಮ ಭಾವನೆಗಳಿಗೆ ಸೂಕ್ತ ಗೌರವ ಹಾಗೂ ಮನ್ನಣೆ ಸಿಗಲಿದೆ. ಶುಭ ಸಂಖ್ಯೆ 5, 7. ಪರಿಹಾರ: ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪೂರ್ ಆರತಿ ಮಾಡಿ ಮತ್ತು ಬಡವರಿಗೆ ಹಳದಿ ಹಣ್ಣುಗಳನ್ನು ದಾನ ಮಾಡಿ. 7. ತುಲಾ ರಾಶಿ ಲಿಬ್ರಾ. ವೃತ್ತಿ: ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇಂದು ಉತ್ತಮ ಪ್ರಗತಿ ಕಾಣಿಸಲಿದೆ. ಕಲಾತ್ಮಕ ವೃತ್ತಿ, ವಿನ್ಯಾಸ ಅಥವಾ ಬಟ್ಟೆ ವ್ಯಾಪಾರದಲ್ಲಿರುವವರಿಗೆ ಹೊಸ ಆರ್ಡರ್ಗಳು ಮತ್ತು ದೊಡ್ಡ ಲಾಭ ಸಿಗಲಿದೆ. ಆರ್ಥಿಕ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಧನ ವಿನಿಯೋಗಿಸುವಿರಿ. ಶೇರ್ ಮಾರ್ಕೆಟ್ನಲ್ಲಿ ಮಾಡಿದ ಹೂಡಿಕೆಗಳು ಲಾಭ ತಂದುಕೊಡಲಿವೆ. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ಸಂಗಾತಿಯ ಸಕಾಲಿಕ ಸಲಹೆಯು ನಿಮಗೆ ವ್ಯವಹಾರದಲ್ಲಿ ದೊಡ್ಡ ನೆರವಾಗಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಹಳೆಯ ಮುನಿಸುಗಳು ದೂರಾಗಿ ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಆನಂದದಾಯಕ ಸಮಯ ಕಳೆಯುವಿರಿ. ಶುಭ ಸಂಖ್ಯೆ 6, 9. ಪರಿಹಾರ: ಕನಕಧಾರಾ ಸ್ತೋತ್ರ ಪಠಿಸಿ ಮತ್ತು ದೇವಗುರು ಬೃಹಸ್ಪತಿಯನ್ನು ಸ್ಮರಿಸಿ ಪ್ರಾರ್ಥನೆ ಸಲ್ಲಿಸಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ: ಕೆಲಸದಲ್ಲಿ ನಿಮ್ಮ ಧೈರ್ಯ ಮತ್ತು ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿದೆ. ಕಠಿಣ ಸವಾಲುಗಳನ್ನು ಸುಲಭವಾಗಿ ಎದುರಿಸುವಿರಿ. ಸ್ವಯಂ ಉದ್ಯೋಗಿಗಳಿಗೆ ಮತ್ತು ಮಹಿಳಾ ಉದ್ಯಮಿಗಳಿಗೆ ಇಂದು ಪ್ರಗತಿಪರ ದಿನ. ಆರ್ಥಿಕ ಪ್ರಗತಿ ಕಂಡುಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಸ್ಥಿರಾಸ್ತಿ ವ್ಯವಹಾರಸ್ಥರಿಗೆ ದೊಡ್ಡ ಡೀಲ್ ಕುದುರಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ತಂದೆಯವರ ಮಾರ್ಗದರ್ಶನವು ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ನೀಡುತ್ತದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಇರಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಪ್ರೋತ್ಸಾಹ ಸಿಗಲಿದೆ. ಪ್ರೇಮಿಗಳ ನಡುವಿನ ಹಳೆಯ ಗೊಂದಲಗಳು ದೂರಾಗಲಿವೆ. ಶುಭ ಸಂಖ್ಯೆ 9, 3. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಜಪಿಸಿ. 9. ಧನುಸ್ಸು ರಾಶಿ ಸ್ಯಾಜಿಟೇರಿಯಸ್. ವೃತ್ತಿ: ನಿಮ್ಮ ರಾಶ್ಯಾಧಿಪತಿ ಗುರು ದೇವನ ದಿನವಾದ್ದರಿಂದ ಇಂದು ನಿಮಗೆ ಜ್ಞಾನ ಮತ್ತು ಸೌಭಾಗ್ಯದ ದಿನ. ಉನ್ನತ ಶಿಕ್ಷಣ, ಧಾರ್ಮಿಕ ರಂಗ ಅಥವಾ ರಿಸರ್ಚ್ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಭರ್ಜರಿ ಯಶಸ್ಸು ಸಿಗಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರಲಿದೆ. ಅನಿರೀಕ್ಷಿತ ಧನಲಾಭವಾಗಲಿದೆ. ಧಾರ್ಮಿಕ ಮತ್ತು ದೈವಿಕ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡುವಿರಿ. ಹೂಡಿಕೆಯಿಂದ ಉತ್ತಮ ಲಾಭ. ತೀರ್ಥಯಾತ್ರೆಯ ಯೋಜನೆಗಳು ಸಫಲವಾಗಲಿವೆ. ಮನೆಯ ವಾತಾವರಣ ಪವಿತ್ರವಾಗಿರಲಿದೆ. ಮಕ್ಕಳಿಂದ ಸತ್ಕಾರ, ಗೌರವ ಮತ್ತು ಪ್ರೀತಿ ಸಿಗಲಿದೆ. ಸಂಗಾತಿಯೊಂದಿಗೆ ಪ್ರೇಮ ಭರಿತ ಮಾತುಕತೆ ನಡೆಯಲಿದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಪರಸ್ಪರ ಭಾವನೆಗಳನ್ನು ಗೌರವಿಸುವಿರಿ. ಶುಭ ಸಂಖ್ಯೆ 3, 1. ಪರಿಹಾರ: ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಿ ಅಥವಾ ಕೇಳಿ ಮತ್ತು ದೇವಸ್ಥಾನಕ್ಕೆ ಕಡಲೆಬೇಳೆ ದಾನ ಮಾಡಿ. 10. ಮಕರ ರಾಶಿ ಕ್ಯಾಪ್ರಿಕಾರ್ನ್. ವೃತ್ತಿ: ಕಠಿಣ ಪರಿಶ್ರಮಕ್ಕೆ ಇಂದು ಸರಿಯಾದ ಪ್ರತಿಫಲ ಸಿಗಲಿದೆ. ಯಂತ್ರೋಪಕರಣಗಳು, ಕಬ್ಬಿಣ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ತಾಳ್ಮೆಯಿಂದ ಕೆಲಸ ಮಾಡಿ. ಹಣಕಾಸಿನ ಸ್ಥಿತಿ ಚೇತರಿಸಿಕೊಳ್ಳಲಿದೆ. ಕುಟುಂಬದ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ.
ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವಿರಿ. ಬ್ಯಾಂಕ್ ಸಾಲ ಮಂಜೂರಾಗಬಹುದು. ಕುಟುಂಬ, ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಿರಿ. ಪ್ರೀತಿ, ಪ್ರೇಮ ಜೀವನದಲ್ಲಿ ಸ್ಥಿರತೆ ಇರಲಿದೆ. ಸಣ್ಣ ಅಡೆತಡೆಗಳಿದ್ದರೂ ಸಂಯಮದಿಂದ ಗೆಲ್ಲುವಿರಿ. ಸಂಬಂಧದಲ್ಲಿ ತಾಳ್ಮೆಯ ನಡೆ ಅತ್ಯಗತ್ಯ. ಶುಭ ಸಂಖ್ಯೆ 8-3. ಪರಿಹಾರ: ಶ್ರೀ ಶನಿ ಚಾಲೀಸಾ ಪಠಿಸಿ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಭಕ್ತಿಯಿಂದ ಕೇಳಿ. 11. ಕುಂಭರಾಶಿ, ಅಕ್ವೇರಿಯಸ್. ವೃತ್ತಿ: ಹೊಸ ಉದ್ಯಮ ಅಥವಾ ಡಿಜಿಟಲ್ ಸ್ಟಾರ್ಟ್ಅಪ್ ಆರಂಭಿಸಲು ಇಂದು ಪೂರಕವಾದ ದಿನ. ಸಾಮಾಜಿಕ ಜಾಲತಾಣ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವ್ಯೂಸ್ ಮತ್ತು ಫಾಲೋವರ್ಸ್ ಸಿಗಲಿದ್ದಾರೆ. ಆರ್ಥಿಕ: ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡಿ. ಕುಟುಂಬ, ಒಡಹುಟ್ಟಿದವರಿಂದ ಸಂಪೂರ್ಣ ಪ್ರೋತ್ಸಾಹ ಸಿಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರನ್ನು ಆಕಸ್ಮಿಕವಾಗಿ ಭೇಟಿಯಾಗುವ ಸಂಭವವಿದೆ. ಪ್ರೀತಿ: ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿಬರಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-3. ಪರಿಹಾರ: ಗುರುಚರಿತ್ರೆ ಪಠಿಸಿ ಅಥವಾ ಕೇಳಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣನಿಗೆ ತುಳಸಿ ದಳಗಳನ್ನು ಅರ್ಪಿಸಿ. 12. ಮೀನರಾಶಿ, ಪೈಸೆಸ್. ವೃತ್ತಿ: ನಿಮ್ಮ ರಾಶ್ಯಾಧಿಪತಿ ಗುರು ದೇವನಾಗಿರುವುದರಿಂದ ಇಂದು ನಿಮಗೆ ಅತ್ಯಂತ ಶುಭ ಫಲಗಳು ಸಿಗಲಿವೆ. ಕಲಾತ್ಮಕ ಕೆಲಸಗಳು, ಬರವಣಿಗೆ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಸುವರ್ಣ ಅವಕಾಶಗಳು ಸಿಗಲಿವೆ. ನಿಮ್ಮ ಜ್ಞಾನಕ್ಕೆ ಸೂಕ್ತ ಮನ್ನಣೆ ಸಿಗಲಿದೆ. ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಅತ್ಯಂತ ಶುಭ ದಿನವಾಗಿದ್ದು, ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಕುಟುಂಬ, ಮನೆಯ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಫ್ಯಾಮಿಲಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಮನೆಯಲ್ಲಿ ಸುಖ ಶಾಂತಿ ಇರಲಿದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಪ್ರಶಂಸೆಯ ಮಾತುಗಳು ನಿಮ್ಮನ್ನು ಸಂತೋಷಪಡಿಸುತ್ತವೆ. ಶುಭ ಸಂಖ್ಯೆ 3-7. ಪರಿಹಾರ: ಓಂ ನಮೋ ನಾರಾಯಣಾಯ ಮಂತ್ರ ಜಪಿಸಿ ಮತ್ತು ದೇವಸ್ಥಾನದ ಅರ್ಚಕರಿಗೆ ಹಳದಿ ವಸ್ತ್ರ ಅಥವಾ ಹಣ್ಣುಗಳನ್ನು ದಾನ ಮಾಡಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.